ಒಂದು ಹಳ್ಳಿಯಲ್ಲಿ ಸೋಫಿಯಾ ಎನ್ನುವ ಸಿಂಗಲ್ ಮದರ್ ಇರುತ್ತಿದ್ದಳು. ಅವಳಿಗೆ 2 ಗಂಡು ಮಕ್ಕಳಿದ್ದಳು. ದೊಡ್ಡವನ ಹೆಸರು ರಾಬರ್ಟ್, ಚಿಕ್ಕವನ ಹೆಸರು ಸ್ಟಾಕ್. ಅವಳ ಗಂಡನ ಸಾವು ಮಕ್ಕಳು ತುಂಬಾ ಚಿಕ್ಕವರಿದ್ದಾಗಲೇ ಆಗಿತ್ತು. ಅವಳು ತನ್ನ ಮಕ್ಕಳನ್ನು ತುಂಬಾ ಕಷ್ಟಪಟ್ಟು ಬೆಳೆಸುತ್ತಿದ್ದಳು. ಅವಳು ಜಮೀನ್ದಾರನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಜಮೀನ್ದಾರನ ಮಗ ಜಾನ್ನ ಪ್ರಾಣವನ್ನು ಉಳಿಸಿದ್ದಳು. ಇದರಿಂದ ಜಮೀನ್ದಾರ ತುಂಬಾ ಖುಷಿಯಾಗಿದ್ದನು. ನೀನು ನನ್ನ ಮಗನ ಪ್ರಾಣ ಉಳಿಸಿದ್ಯಾ, ಇದರಿಂದ ನಂಗೆ ತುಂಬಾ ಸಂತೋಷ ಆಯ್ತು. ನಿನ್ಗೆ ಏನ್ ಬೇಕು ಕೇಳು. ನನಗ್ ಬೇರೆ ಏನು ಬೇಡ ಸಾಹೇಬ್ರೆ, ನನ್ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಸಿ, ಅದ್ ನಂಗ್ ಸಾಕು. ಆಲ್ ರೈಟ್, ನಾವು ಈ ತಿಂಗಳು ನಗರಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ. ಅಷ್ಟರಲ್ಲಿ ನಿನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ವ್ಯವಸ್ಥೆನ ನಾನು ಮಾಡಿ ಹೋಗ್ತೀನಿ. ತುಂಬಾ ಧನ್ಯವಾದಗಳು ಸಾಹೇಬ್ರೆ. ಹೀಗೆ ಜಮೀನ್ದಾರರು ಸೋಫಿಯಾಳ 2 ಮಕ್ಕಳನ್ನು ಶಾಲೆಗೆ ಸೇರಿಸುತ್ತಾರೆ. ಅವರು ನಗರಕ್ಕೆ ಶಿಫ್ಟ್ ಆಗುತ್ತಾರೆ. ಸೋಫಿಯಾಳ ಮಕ್ಕಳು ಚೆನ್ನಾಗಿ ಓದುತ್ತಿರುತ್ತಾರೆ. ಹೀಗೆ 20 ವರ್ಷ ಕಳೆಯುತ್ತದೆ. ಸೋಫಿಯಾಳ ಮಕ್ಕಳಾದ ರಾಬರ್ಟ್ ಮತ್ತೆ ಸ್ಟಾಕ್ 2 ದೊಡ್ಡವರಾಗಿ ಒಳ್ಳೆ ಕೆಲಸಕ್ಕೆ ಸೇರುತ್ತಾರೆ. ಅವರಿಬ್ಬರಿಗೂ ಮದುವೆ ಮಾಡಲು ಸೋಫಿಯಾ ಯೋಚಿಸುತ್ತಿರುತ್ತಾಳೆ. ಆದರೆ ಮಕ್ಕಳು ಒಪ್ಪುತ್ತಿರುವುದಿಲ್ಲ. ಹಾಗಾಗಿ ಸೋಫಿಯಾ ತನ್ನ ಹೆಸರಲ್ಲಿದ್ದ ಮನೆಯನ್ನು ಮಕ್ಕಳ ಹೆಸರಿಗೆ ಬರೆಯುತ್ತಾಳೆ. ಅಮ್ಮ, ಈ ಮನೆ ಅಂದರೆ ನಿನ್ಗೆ ಪ್ರಾಣ ತಾನೆ, ಇದನ್ನ ನಮ್ಮ ಹೆಸರಿಗೆ ಯಾಕೆ ಬರ್ದೆ? ಮಕ್ಕಳೇ, ನೀವೇ ನನ್ ಪ್ರಾಣ. ಮುಂದಕ್ಕೆ ನೀವಿಬ್ರು ನನ್ನನ್ನ ಚೆನ್ನಾಗಿ ನೋಡ್ಕೋತೀರಾ ಅಲ್ವಾ ಮಕ್ಕಳೇ? ಹೌದಮ್ಮ, ನಾವು ನಿನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತೀವಿ. ಸೋಫಿಯಾಳಿಗೆ ತಮ್ಮ ಮಕ್ಕಳ ಮಾತನ್ನು ಕೇಳಿ ಖುಷಿಯಾಯಿತು. ಕೆಲವು ಸಮಯದ ನಂತರ ಒಳ್ಳೆ ಹುಡುಗಿಯರನ್ನು ನೋಡಿ ತನ್ನ ಮಕ್ಕಳಿಗೆ ಮದುವೆ ಮಾಡಿದಳು. ದೊಡ್ಡ ಮಗನ ಹೆಂಡತಿಯ ಹೆಸರು ಮೇರಿ ಮತ್ತು ಚಿಕ್ಕ ಮಗನ ಹೆಂಡತಿಯ ಹೆಸರು ಹಾನಾ ಎಂದಿತ್ತು. 2 ಮಕ್ಕಳ ಖುಷಿಯನ್ನು ಕಂಡು ಸೋಫಿಯಾ ಸಂತೋಷಗೊಂಡಿದ್ದಳು. ತನ್ನ ಕಷ್ಟದ ದಿನಗಳೆಲ್ಲ ಮುಗಿಯಿತೆಂದು ಅವಳು ಖುಷಿಯಾಗಿದ್ದಳು. ಆದರೆ ಅವಳ ಕಷ್ಟಗಳು ಈಗ ತಾನೇ ಶುರುವಾಗಿದ್ದವು. ಮಗಳೇ ಮೇರಿ, ನನ್ನ ಮಾತ್ರೆ ಎಲ್ಲ ಆಗೋಗ್ಬಿಟ್ಟಿದೆ. ಸ್ವಲ್ಪ ರಾಬರ್ಟ್ ಹತ್ರ ಹೇಳಿ ತಗೋಬರಕ್ ಹೇಳ್ತೀಯಾ? ಹೋದ್ಸಲ ನಿಮ್ಗೆ ರಾಬರ್ಟೇ ಅಲ್ವಾ ಮಾತ್ರೆ ಎಲ್ಲ ತಂದ್ಕೊಟ್ಟಿದ್ದು. ಈ ಸಲ ಹೋಗಿ ನಿಮ್ ಚಿಕ್ಕ ಮಗನ ಹತ್ರ ಕೇಳಿ, ಅರ್ಥ ಆಯ್ತಾ? ಮಗಳೇ ಆನಾ, ನೀನು ಸ್ವಲ್ಪ ನಿನ್ನ ಹಸ್ಬೆಂಡ್ ಹತ್ರ ಹೇಳಿ ನನ್ಗೆ ಮಾತ್ರೆ ತಗೊಂಬರಕ್ ಹೇಳ್ತೀಯಮ್ಮ? ನಮ್ಮ ಹತ್ರನೇ ದುಡ್ಡು ತುಂಬಾ ಕಡಿಮೆ ಇದೆ, ಅದ್ರಲ್ಲಿ ನಿಮಗ್ ಬೇರೆ ಎಲ್ಲಿಂದ ಮಾತ್ರೆ ತಂದ್ಕೊಡೋದು? ಆಯ್ತು, ಅವರಿಬ್ಬರಿಗೂ ನೀವ್ ಹೇಳ್ಬೇಡಿ ನಾನು ನಿಮ್ಮನ್ ಮಾತ್ರೆ ಕೇಳ್ದೆ ಅಂತ, ಇಲ್ಲ ಅಂದ್ರೆ ಅವರು ಕಷ್ಟ ಪಡ್ತಾರೆ. ಹೀಗೆ ಸೋಫಿಯಾ ತನ್ನ ಸೊಸೆಯರ ಮಧ್ಯೆ ಸಿಲುಕಿಕೊಂಡು ನರಳುತ್ತಿದ್ದಳು. ಅವಳ ಆರೋಗ್ಯ ದಿನ ಕಳೆದಂತೆ ತುಂಬಾ ಹದಗೆಡತೊಡಗಿತು. ಒಂದು ದಿನ ಮನೆಯಲ್ಲಿ ಪಾರ್ಟಿ ನಡೆಯುತ್ತಿದ್ದಾಗ ಸೋಫಿಯಾ ಕೆಮ್ಮಿ ಕೆಮ್ಮಿ ಅಲ್ಲೇ ವಾಂತಿ ಮಾಡುತ್ತಾಳೆ. ಅದರಿಂದ ಅವಳ ಕುಟುಂಬಕ್ಕೆ ತುಂಬಾ ಕೋಪ ಬರುತ್ತದೆ. ಎಲ್ಲರೂ ಸೇರಿ ಒಂದು ಮೀಟಿಂಗ್ ನಡೆಸುತ್ತಾರೆ. ಅಮ್ಮ, ನೀನು ನಿನ್ನೆ ಮಾಡಿದ್ದು ಸರಿಯಲ್ಲ. ಕ್ಷಮಿಸ್ಬಿಡು ಮಗನೇ, ನಾನು ಬೇಕಂತ ಆತರ ಮಾಡಿಲ್ಲ. ನನಗ್ ಮೈ ಹುಷಾರಿಲ್ದೇ ಇರೋದ್ರಿಂದ ಹಂಗಾಯ್ತು. ನೀವು ನಿಮ್ ರೂಮ್ ಬಿಟ್ಟು ಹೊರಗೆ ಯಾಕೆ ಬಂದ್ರಿ ಮಮ್ಮಿ? ನನಗೆ ತುಂಬಾ ಹಶ್ವಾಗ್ತಿತ್ತು, ಅದಕ್ಕೆ ಏನಾದ್ರೂ ತಿನ್ನೋಣ ಅಂತ ಆಚೆ ಬಂದೆ. ಎಲ್ಲ ಗೆಸ್ಟ್ ಎಲ್ಲ ತಿಂದ್ಮೇಲೆ ಅಲ್ವಾ ನೀವು ತಿನ್ಬೇಕಾಗಿರೋದು? ಎಲ್ಲರ ಮುಂದೆ ನಮ್ಮನ್ನ ಫುಲ್ ಇನ್ಸಲ್ಟ್ ಮಾಡ್ಬಿಟ್ರಿ. ಇನ್ಮೇಲೂ ನೀವು ಇದೇ ಮನೇಲಿ ಇದ್ರನ್ಕೊಳ್ಳಿ, ನಮ್ಗೆ ದಿನೇ ದಿನೇ ಇನ್ಸಲ್ಟ್ ಆಗ್ತಿರುತ್ತೆ. ಹಾ, ಅವಳು ಸರಿಯಾಗೆ ಹೇಳಿದ್ಲು. 2 ಸೊಸೆಯರು ಸೇರಿಕೊಂಡು ಸೋಫಿಯಾಳನ್ನು ಮನೆಯಿಂದ ಹೊರಹೋಗುವಂತೆ ಹೇಳುತ್ತಾರೆ. ಆದರೆ ಅವಳ ಮಕ್ಕಳು ಸಹ ಏನೂ ಹೇಳುವುದಿಲ್ಲ. ಸೋಫಿಯಾಳಿಗೆ ತುಂಬಾ ದುಃಖವಾಗುತ್ತದೆ. ಅವಳು ತನ್ನ ಮಕ್ಕಳಿಗೆ ಮನೆಯಲ್ಲಿ ಇರಲು ಬಿಡುವಂತೆ ಬೇಡಿಕೊಳ್ಳುತ್ತಾಳೆ. ಮಕ್ಕಳೇ, ಈ ಜೀವನದಲ್ಲಿ ನಿಮ್ಮನ್ ಬಿಟ್ಟು ನಾನು ಎಲ್ಲಿರ್ಲಿ, ಎಲ್ಲಿ ಹೋಗಕ್ಕಾಗತ್ತೆ ನನ್ನ ಕೈಯಲ್ಲಿ? ನನಗೆ ಒಂದು ಅನಾಥಾಶ್ರಮ ಗೊತ್ತಿದೆ, ನೀವು ಅಲ್ಲೇ ಹೋಗಿ ಇರ್ಬೋದು. ನಿಮ್ಮನ್ನೆಲ್ಲ ಬಿಟ್ಟು ನನ್ನ ಕೈಯಲ್ಲಿ ಇರಕ್ಕಾಗಲ್ಲ ಮಕ್ಕಳ. ಏನು ಮಾಡೋದಿಕ್ಕಾಗೋದಿಲ್ಲ ಮಮ್ಮಿ. ನೀವೇನಾದ್ರೂ ನಮ್ಮ ಜೊತೆ ಇದ್ರೆ ನಮ್ಮ ಹೆಂಡತಿರು ನಮ್ಮನ್ ಬಿಟ್ಟು ಹೊರಟೋಗ್ತಾರೆ ಅಷ್ಟೇ. ಆಮೇಲೆ ಅದಕ್ಕೆ ನೀನೇ ಇಲ್ಲಿಂದ ಹೊರಗೆ ಹೋಗ್ಬೇಕು. ಸೋಫಿಯಾಳಿಗೆ ತನ್ನ ಸ್ವಂತ ಮಕ್ಕಳೇ ತನ್ನನ್ನು ಮನೆಯಿಂದ ಹೊರ ಹಾಕಿದ್ದುದರಿಂದ ತುಂಬಾ ಬೇಸರವಾಯಿತು. ಆ ಮಕ್ಕಳನ್ನು ಅವಳು ಒಬ್ಬಳೇ ತುಂಬಾ ಕಷ್ಟಪಟ್ಟು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಳು.
ಇದನ್ನೆಲ್ಲ ಯೋಚನೆ ಮಾಡಿದ ಸೋಫಿಯಾ ಬ್ರಿಡ್ಜ್ನಿಂದ ಹಾರಬೇಕೆಂದು ಯೋಚಿಸತೊಡಗಿದಳು. ಅಷ್ಟರಲ್ಲಿ ಒಬ್ಬ ಯುವಕ ತಡೆದ. ಏನಾಯ್ತಮ್ಮ, ನೀವು ಈ ತರ ಯಾಕೆ ಮಾಡ್ತಾ ಇದ್ದೀರಾ? ನನಗೆ ಮನಸ್ಸು ತುಂಬಾ ಬೇಜಾರಾಗಿದೆ, ಅದಕ್ಕೆ ನಾನು ಹಿಂಗ್ ಮಾಡ್ತಿದ್ದೀನಿ. ಅಮ್ಮ, ನನ್ನ ಹೆಸರು ಸ್ಕಾಟ್ ಅಂತ. ನಾನೇನಾದ್ರೂ ನಿಮ್ಗೆ ಸಹಾಯ ಮಾಡ್ಬೋದಾ? ನಾನು ಜೀವನ ಪೂರ್ತಿ ಕಷ್ಟಪಟ್ಟು ನನ್ನ ಮಕ್ಕಳನ್ನ ಬೆಳೆಸ್ದೆ, ಆದ್ರೆ ಅವರಿಬ್ರು ನನ್ನ ಗಂಟ್ಲಿಡ್ಕೊಂಡು ಆಚೆ ತಳ್ಳಿದ್ದಾರೆ ಮನೆಯಿಂದ. ಅಮ್ಮ, ನೀವೀಗ್ಲೇ ನನ್ನ ಜೊತೆ ನನ್ನ ಮನೆಗೆ ಬನ್ನಿ. ನಾಳೆ ನಾನು ಹೋಗಿ ನಿಮ್ಮ ಮಕ್ಕಳ ಹತ್ರ ಮಾತಾಡ್ತೀನಿ. ಸೋಫಿಯಾಳಿಗೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಆದ್ದರಿಂದ ಅವಳು ಸ್ಕಾಟ್ನ ಜೊತೆ ಅವನ ಮನೆಗೆ ಹೋದಳು. ಸ್ಕಾಟ್ ಮನೆಯಲ್ಲಿ ಒಬ್ಬನೇ ವಾಸಿಸುತ್ತಿದ್ದ. ಸೋಫಿಯಾ ನಿಧಾನವಾಗಿ ಸ್ಕಾಟ್ನ ಮನೆಯಲ್ಲಿ ಅವನ ತಾಯಿಯಾಗಿ ಇರುತ್ತಿದ್ದಳು. ಸ್ಕಾಟ್ ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಸ್ಕಾಟ್ ಒಂದು ದಿನ ಅವಳಿಗೆ ಹೇಳುತ್ತಾನೆ, ನಿನ್ನ ಮಕ್ಕಳು ನಿನ್ನನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದಾರೆ, ನೀನು ತಯಾರಾಗು. ಸೋಫಿಯಾ ಚಕಿತಗೊಳ್ಳುತ್ತಾಳೆ. ಅಯ್ಯೋ ಮಗ್ನೆ, ಯಾಕಿಷ್ಟು ಅಳ್ತಿದ್ಯಾ? ಅಮ್ಮ, ನಾವು ನಿನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ವಿ, ಆದ್ರೆ ನಮ್ಮ ಹತ್ರ ಇವತ್ತು ಇರೋಕ್ಕೂ ಮನೆ ಇಲ್ಲ. ಅಮ್ಮ, ಒಬ್ಬ ಲಾಯರ್ ನಮ್ಮ ಮೇಲೆ ಕೇಸ್ ಹಾಕಿದ್ದಾನೆ. ಆ ಮನೆ ಮೇಲೆ ನಮ್ದು ಯಾವುದೇ ಹಕ್ಕಿಲ್ಲ ಅಂತ. ಅಲ್ಲಿ ನೀವು ಮಾತ್ರ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅತ್ತೆ, ಆ ಲಾಯರ್ ಅವ್ರು ಹೇಳಿದ್ರು ಆ ಮನೇಲಿ ನೀವಿದ್ರೆ ಮಾತ್ರನೇ ನಾವು ಆ ಮನೇಲಿ ಇರಕ್ಕಾಗುತ್ತೆ ಅಂತ. ನಮ್ಗೆ ನಾವು ಮಾಡಿದ ತಪ್ಪು ತುಂಬಾನೇ ಚೆನ್ನಾಗಿ ಅರ್ಥ ಆಯ್ತು. ಸೋಫಿಯಾಗೆ ಸ್ಕಾಟ್ ತನ್ನ ಪರವಾಗಿ ಕೇಸನ್ನು ನಡೆಸುತ್ತಿದ್ದಾನೆಂಬುದು ಅರ್ಥವಾಗುತ್ತದೆ. ಆಗ ಸೋಫಿಯಾ ತನ್ನ ಮಕ್ಕಳೊಂದಿಗೆ ತನ್ನ ಮನೆಗೆ ಹೋಗಲು ನಿರ್ಧರಿಸುತ್ತಾಳೆ. ಹೋಗುವ ಮುನ್ನ ಕೊನೆಯ ಬಾರಿ ಸ್ಕಾಟ್ನ ಜೊತೆ ಮಾತನಾಡುತ್ತಾಳೆ. ಯಾರಪ್ಪ ನೀನು? ಕೇಸ್ ತಗೊಂಡು ನನ್ಗೋಸ್ಕರ ನೀನ್ಯಾಕೆ ಫೈಟ್ ಮಾಡ್ದೆ? ಅಮ್ಮ, ನಾನ್ ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ನಾನು ಅದೇ ಚಿಕ್ಕ ಹುಡುಗ, ನೀವು ಪ್ರಾಣ ಉಳಿಸಿದ ಹುಡುಗ. ನೀವು ನಿಮ್ ಪ್ರಾಣ ಒತ್ತೆ ಇಟ್ಟು ನನ್ನ ಪ್ರಾಣ ಕಾಪಾಡಿದ್ರಿ. ನಿಮ್ಗೋಸ್ಕರ ನಾನು ಇಷ್ಟೂ ಮಾಡ್ತಿದ್ರೆ ಹೇಗೆ ಹೇಳಿ? ಯಾಕಪ್ಪ ನೀನ್ ನನ್ಗೋಸ್ಕರ ಇಷ್ಟು ದೊಡ್ಡ ಕಷ್ಟವಾದ ಕೆಲ್ಸನ ಮಾಡ್ಕೊಟ್ಟಿದ್ಯಾ? ಯಾಕೆಂದ್ರೆ ನಿಮ್ ಮಕ್ಕಳು ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದಾಗ ನಿಮ್ ದುಃಖನ ನನ್ನ ಕೈಲಿ ನೋಡೋದಿಕ್ಕಾಗ್ಲಿಲ್ಲ. ಯಾಕಂದ್ರೆ ನೀವು ನನ್ನ ಪ್ರಾಣ ಉಳಿಸಿದವರು. ಸೋಫಿಯಾ ಖುಷಿಯಿಂದ ಸ್ಕಾಟ್ನನ್ನು ಅಲಂಗಿಸಿಕೊಳ್ಳುತ್ತಾಳೆ. ತನ್ನ ಮಕ್ಕಳ ಮನ ಪರಿವರ್ತನೆಯಾಗಿದ್ದುದಕ್ಕೆ ತುಂಬಾ ಸಂತೋಷಗೊಳ್ಳುತ್ತಾಳೆ. ಒಂದೂರಲ್ಲಿ ಸಾರಾ ಮತ್ತು ರೋಸ್ ಅನ್ನುವಂತ ಇಬ್ರು ಸಹೋದರಿಯರಿರ್ತಿದ್ರು. ಅಕ್ಕ ಸಾರಾ 13 ವರ್ಷದೊಳಗಿದ್ಲು ಮತ್ತು ತಂಗಿ ರೋಸ್ 10 ವರ್ಷದೊಳಗಿದ್ಲು. ಅವರಿಬ್ಬರಿಗೂ ಒಬ್ರಿಗೊಬ್ರ ಮೇಲೆ ತುಂಬಾ ಪ್ರೀತಿ ಇತ್ತು. ಅವರಿಬ್ಬರ ತಂದೆ ತಾಯಿ ಬಾಲ್ಯದಲ್ಲೇ ತೀರ್ಕೊಂಡಿದ್ರು. ಅವ್ರ ಮನೆ ಹಿಂದ್ಗಡೆ ಒಂದು ಮಾವಿನ ಮರ ಇತ್ತು. ಒಂದಿನ ಅಕ್ಕ ಸಾರಾ ತನ್ನ ತಂಗಿ ರೋಸನ್ನ ಆ ಮಾವಿನ ಮರದ ಕಡೆ ಕರ್ಕೊಂಡು ಹೋಗ್ತಾಳೆ. ನಿನ್ಗೆ ಜ್ಞಾಪಕ ಇದೆಯಾ ರೋಸ್? ಈ ಗಿಡ ಅಮ್ಮ ತೀರ್ಕೊಳ್ಳೋಕ್ ಮುಂಚೆ ಇಲ್ಲಿಟ್ಟಿದ್ರು. ಇದನ್ನ ನೋಡ್ತಿದ್ರೆ ನನ್ಗೆ ಯಾವಾಗ್ಲೂ ಅಮ್ಮನೇ ಜ್ಞಾಪಕ ಬರ್ತಾರೆ. ಅಕ್ಕ, ನನ್ಗೂ ಈ ಗಿಡ ನೋಡಿದ ಪ್ರತಿ ಸಲ ಅಮ್ಮನೇ ಜ್ಞಾಪಕ ಬರ್ತಾರೆ. ಅಮ್ಮ ಯಾವಾಗ್ಲೂ ಹೇಳ್ತಿದ್ರಲ್ವಾ ಅಕ್ಕ, ನಾವು ಗಿಡನ ರಕ್ಷಣೆ ಮಾಡಿದ್ರೆ ಅದು ನಮಗ್ ರಕ್ಷಣೆ ಕೊಡುತ್ತೆ ಅಂತ. ಅವ್ರ ಮಾತು ನನ್ಗೆ ಇನ್ನ ಜ್ಞಾಪಕ ಇದೆ ಅಕ್ಕ ಅಂತ ಹೇಳ್ತಾಳೆ. ಪ್ರತಿದಿನ ಇಬ್ರು ಸಹೋದರಿಯರು ಆ ಮರದ ಕೆಳಗಡೆ ಕೂತ್ಕೊಂಡು ಮಾತನಾಡ್ತಾ ಇದ್ರು ಮತ್ತು ಅದೇ ರೀತಿ ಅವರಿಗೆ ಆ ಮರದ ಜೊತೆ ಬಾಂಧವ್ಯ ಬೆಳೀತಾ ಇತ್ತು. ಒಂದಿನ ರೋಸ್ ಸಾರಾ ಹತ್ರ, ಅಕ್ಕ ಇದಕ್ಕೆ ನಾವು ಒಂದು ಒಳ್ಳೆ ಹೆಸರಿಡೋಣ ಅಕ್ಕ. ಆಯ್ತು, ಏನ್ ಹೆಸರಿಡೋಣ? ರಾಕಿ ಅಂತ ಇಡೋಣ, ತುಂಬಾ ರಾಕಿಂಗ್ ಆಗಿರುತ್ತೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಸಾರಾ, ಗಿಡಕ್ಕೆ ರಾಕಿ ಅಂತ ಇಡೋದೇನೆ, ಮ್ಯಾಂಗಿ ಅಂತ ಇಡೋಣ, ಸೂಪರ್ ಆಗಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ರೋಸ್, ಆಯ್ತು ಚೆನ್ನಾಗಿದೆ, ಮ್ಯಾಂಗಿ ಅಂತ. ಹಾಗಂತ ಕರೀತಾ ತುಂಬಾ ಖುಷಿಯಾಗಿದ್ಲು. ಸ್ವಲ್ಪ ಹೊತ್ತು ಕೂತ್ಕೊಂಡು ಇದೇ ರೀತಿ ಮರದ ಕೆಳಗಡೆ ಅವರು ಮಾತನಾಡ್ತಾ ಇದ್ರು. ಸ್ವಲ್ಪ ಹೊತ್ತು ನಂತರ ರೋಸ್ ಸಾರಾ ಹತ್ರ, ಅಕ್ಕ ನಾವು ಹೈಸ್ಕೂಲ್ಗೆ ಹೋಗಿ ಚೆನ್ನಾಗಿ ದೊಡ್ಡ ಊದೆಲ್ಲ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಹೋಗಿ ಸೆಟ್ಲ್ ಆಗ್ಬೇಕಕ್ಕ ಅಂತ ಹೇಳ್ತಾಳೆ. ಅದರ ಉತ್ತರಕ್ಕೆ ಸಾರಾ, ನನಗೂ ಓದ್ಬೇಕಂತಿದೆ ರೋಸ್, ಆದ್ರೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಇಬ್ರು ಬೇಸರದಲ್ಲಿದ್ರು. ಅಷ್ಟೊತ್ತಿಗೆ ಮಾವಿನ ಮರದಿಂದ ಮಾವಿನಕಾಯಿ ಒಂದು ಕೆಳಗಡೆ ಬೀಳುತ್ತೆ. ಆಗ ಅವರಿಬ್ರು ಮೇಲ್ಗಡೆ ನೋಡ್ತಾರೆ. ಮೇಲೆ ನೋಡಿ ಅವರು ಆಶ್ಚರ್ಯಗೊಳ್ತಾರೆ. ಮರವಿಡೀ ಮಾವಿನಕಾಯಿಂದ ತುಂಬಿಕೊಂಡಿತ್ತು. ಅದನ್ನ ನೋಡಿ ಅವರಿಗೆ ತುಂಬಾ ಖುಷಿಯಾಗುತ್ತೆ. ರೋಸ್ ಆ ಮರವನ್ನ ಹಗ್ ಮಾಡಿ ಹೇಳ್ತಾಳೆ, ಥ್ಯಾಂಕ್ ಯು ಮ್ಯಾಂಗಿ, ಥ್ಯಾಂಕ್ ಯು ಸೋ ಮಚ್. ಹೇಳ್ತಾಳೆ, ಅಕ್ಕ
ನೋಡಿದ್ಯಾ, ನಾನ್ ಹೇಳ್ದೆ ಅಲ್ವಾ ನಾವು ಗಿಡ ನೋಡ್ಕೊಂಡ್ರೆ ಅದು ನಮ್ಮನ್ ನೋಡ್ಕೊಳತ್ತೆ ಅಂತ. ಹಂಗೆ ನಾವ್ ನಮ್ಗೆ ಮನಿ ಪ್ರಾಬ್ಲಮ್ ಇದೆ ಅಂತ ತುಂಬಾ ಮ್ಯಾಂಗೋಸ್ ಕೊಟ್ಟಿದೆ ಅಕ್ಕ. ಇವಾಗ ಇದನ್ನ ಮಾರ್ಕೆಟ್ ಅಲ್ಲಿ ಮಾರಿ ನಾವು ಹೈಸ್ಕೂಲ್ ಓದ್ಬೋದಕ್ಕ. ಇದರ ಮೇಲೆ ಸಾರಾ ಕೂಡ ತುಂಬಾ ಖುಷಿಯಾಗಿ ಸರಿ ಅಂತ ಹೇಳಿ ತಲೆ ಆಡಿಸ್ತಾಳೆ. ಈ ರೀತಿ ಅವರು ಮಾವಿನಕಾಯಿಗಳನ್ನ ತೆಗೆದು ಅಂಗಡಿಗೆ ಮಾರಾಟ ಮಾಡ್ತಾರೆ. ಬಂದ ಹಣವನ್ನ ಜೋಪಾನವಾಗಿ ಇಟ್ಕೊಳ್ತಾರೆ. ಒಬ್ಬಳ ವೃದ್ಧ ಮುದುಕಿ ರೋಸ್ ಮತ್ತು ಸಾರಾವನ್ನ ಮ್ಯಾಂಗೋಸ್ ಮಾರಾಟ ಮಾಡುವುದನ್ನು ನೋಡ್ತಾಳೆ. ನೋಡಿ, ಹಾಯ್ ಮಕ್ಳ, ಏನು ನೀವು ಮ್ಯಾಂಗೋಸ್ ಮಾರ್ತಿದ್ದೀರಾ ಅಂತ ಕೇಳ್ತಾಳೆ. ಅದರ ಉತ್ತರವಾಗಿ ರೋಸ್, ಹೌದು ರೀ, ಇದು ನಮ್ ಮ್ಯಾಂಗಿ ಕೊಟ್ಟಿನ ಮಾವಿನ ಹಣ್ಣು, ತುಂಬಾ ರುಚಿಯಾಗಿರುತ್ತೆ, ಒಂದ್ಸಲ ತಿನ್ ನೋಡಿ. ತಿನ್ನೋದ್ ಬೇಕಾಗಿಲ್ಲ ಬಿಡು ಚಿಟ್ಟಿ, ಇದನ್ ನೋಡ್ದಿದ್ರೇನೆ ಎಷ್ಟು ಚೆನ್ನಾಗಿರತ್ತೆ ಅಂತ ಅರ್ಥ ಆಗ್ತಿದೆ. ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿರ್ತಾರೆ ಅಂತ ಕೇಳ್ತಾಳೆ. ಆಗ ರೋಸ್ ಅಳುಮುಖವನ್ನ ಮಾಡ್ತಾಳೆ. ಆಗ ಸಾರಾ, ನಮ್ಮಪ್ಪ ಅಮ್ಮ ತೀರ್ಕೊಂಡ್ರು ರೀ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮುದುಕಿಗೆ ತುಂಬಾ ದುಃಖ ಆಗುತ್ತೆ. ರೋಸನ್ನ ತಬ್ಬಿಕೊಂಡು ಹೇಳ್ತಾಳೆ, ಅಯ್ಯೋ ತುಂಬಾ ಸಾರಿ ಅಮ್ಮ, ನಿಮ್ ದೊಡ್ಡವ್ರನ್ನ ನಿಮ್ಗೆ ನೆನಪು ಮಾಡಿ ನಾನು ತುಂಬಾ ತಪ್ಪು ಮಾಡ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಸಾರಾ, ಪರವಾಗಿಲ್ಲ ಆಂಟಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆ ಮುದುಕಿಗೆ ಈ ಮಕ್ಕಳ ಮನಸ್ಸು ಎಷ್ಟು ಸ್ವಚ್ಛವಾಗಿದೆ ಅಂತ ಗೊತ್ತಾಗುತ್ತೆ. ಅವ್ರ ಹತ್ರ, ನನ್ನ ಹೆಸರು ಮೇರಿ ಜೋನ್ಸ್, ನಿಮಗೆ ಯಾವಾಗ ಏನ್ ಅವಶ್ಯಕತೆ ಇದ್ರು ನನ್ನನ್ನು ಕೇಳಿ, ತಗೊಳ್ಳಿ, ಇದೇ ನನ್ನ ನಂಬರ್ ಅಂತ ಹೇಳಿ ತನ್ನ ವಿಸಿಟಿಂಗ್ ಕಾರ್ಡ್ ಅನ್ನ ಕೊಡ್ತಾಳೆ. ಈ ರೀತಿ ಮೇರಿ ಕೂಡ ಅವ್ರ ಜೊತೆ ಬಹಳ ಚೆನ್ನಾಗಿ ಇರ್ತಾ ಇದ್ಲು. ಇದೇ ರೀತಿ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಸ್ವಲ್ಪ ದಿನ ನಂತರ ಅಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಬರ್ತಾನೆ. ಬಂದು ಸಾರನ ಮನೆ ಹಿಂದೆ ಇರುವಂತಹ ಖಾಲಿ ಜಾಗವನ್ನ ತನ್ನ ಪಿಎಗೆ ತೋರಿಸ್ತಾ, ನೋಡ್ ಪಿಎ, ಈ ಜಾಗವನ್ನ ನಮ್ಗೆ ಗೌರ್ಮೆಂಟ್ ನಮ್ಮ ಹೊಸ ಫ್ಯಾಕ್ಟ್ರಿಗೋಸ್ಕರ ನೀಡಿದೆ. ಇಲ್ಲಿ ನಾವೀಗ ನಮ್ಮ ಹೊಸ ಫ್ಯಾಕ್ಟ್ರಿಯನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ಇದಕ್ಕೆ ಪಕ್ಕದಲ್ಲಿರುವಂತ ಪಿಎ, ಹಾ ಸರ್, ಇಲ್ಲೇ ಇದ್ರೆ ನಮ್ ಕೂಡ ಒಳ್ಳೇದಾಗುತ್ತೆ, ಲ್ಯಾಂಡ್ ಕೂಡ ತುಂಬಾ ದೊಡ್ಡ ಇದೆ ಅಂತ ಹೇಳ್ತಾನೆ. ಆ ತಕ್ಷಣ ಮ್ಯಾಂಗೋ ಟ್ರೀಯನ್ನ ಆ ಬಿಸ್ನೆಸ್ ಮ್ಯಾನ್ ನೋಡ್ತಾನೆ. ನೋಡಿ ತನ್ನ ಪಿಎ ಹತ್ರ, ಪಿಎ, ಈ ಮಾವಿನ ಮರ ಇಲ್ಲಿ ಯಾಕಿದೆ? ಇದು ಈಗ ನಮ್ ಜಾಗ. ಈ ಜಾಗ ಕಂಪ್ಲೀಟ್ ನೀಟ್ ಮತ್ತು ಕ್ಲಿಯರ್ ಆಗಿರ್ಬೇಕು, ಆವಾಗ ಮಾತ್ರ ನಾವು ಸರಿಯಾದ ಕನ್ಸ್ಟ್ರಕ್ಷನ್ ಮಾಡ್ಬೋದಾಗಿದೆ. ಈಗಲೇ ಆ ಮರನ ಅಲ್ಲಿಂದ ತೆಗ್ದಾಕು ಅಂತ ಹೇಳ್ತಾನೆ. ಅದಕ್ಕೆ ಪಿಎ, ಸರಿ ಸರ್ ಅಂತ ಹೇಳಿ ತಕ್ಷಣ ಒಂದು ಬುಲ್ಡೋಸರ್ನ ತೆಗೆದುಕೊಂಡು ಬಂದು ಅದನ್ನ ಕಡಿಲಿಕ್ಕಂತ ಹೋಗ್ತಾ ಇದ್ದ. ಆ ಬುಲ್ಡೋಸರ್ನ ಶಬ್ದವನ್ನ ಕೇಳಿ ತಕ್ಷಣ ಸಾರಾ ಮತ್ತು ರೋಸ್ ಅಲ್ಲಿಗೆ ಬಂದ್ಬಿಡ್ತಾರೆ. ಬೇಡರಿ, ಬೇಡರಿ, ಪ್ಲೀಸ್ ಬೇಡರಿ. ತಕ್ಷಣ ಮಾವಿನ ಮರಕ್ಕೆ ಅಡ್ಡ ನಿಂತು ಆ ಬುಲ್ಡೋಸರ್ ಅನ್ನ ತಡೆ ಹಿಡಿದು ಹೇಳ್ತಾಳೆ, ಸರ್ ಏನಾಯ್ತು? ಯಾಕೆ ನಮ್ ಗಿಡನ್ ಸಾಯಿಸ್ಬೇಕು ಅನ್ಕೋತಿದ್ದೀರಾ ಅಂತ ಹೇಳ್ತಾ ರೋಸ್ ಅವರನ್ನ ಕೇಳ್ತಾಳೆ. ಈ ಜಾಗವನ್ನ ಗವರ್ಮೆಂಟ್ ನಮ್ಗೆ ಫ್ಯಾಕ್ಟ್ರಿ ಮಾಡ್ಲಿಕ್ಕೋಸ್ಕರ ನೀಡಿದೆ. ಈ ಮರ ನಮ್ಮ ಫ್ಯಾಕ್ಟ್ರಿಯ ಜಾಗಕ್ಕೆ ಅಡ್ಡ ಬರ್ತಾ ಇದೆ, ಅದಕ್ಕೋಸ್ಕರ ಈ ಮರವನ್ನ ನಾವು ಕಡಿತಾ ಇದ್ದೇವೆ ಅಂತ ಹೇಳ್ತಾನೆ. ಸರ್ ಪ್ಲೀಸ್ ಸರ್, ನನ್ ಮ್ಯಾಂಗಿನ ಏನು ಮಾಡ್ಬೇಡಿ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ನಾವು ಗಿಡನ್ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮನ್ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ. ಪ್ಲೀಸ್ ಕೇಳಿ ಸರ್, ನಮ್ಮ ಮ್ಯಾಂಗಿನ ಏನು ಮಾಡ್ಬೇಡಿ ಸರ್. ರೋಸ್ ಅಳ್ತಾ ಪಿಎ ಹತ್ರ ಈ ರೀತಿ ಹೇಳ್ತಾಳೆ, ಮಕ್ಕಳೇ ನನ್ನ ಮಾತು ಕೇಳಿ, ದೂರ ಹೋಗಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಮೇರಿಗೆ ತುಂಬಾ ಸಿಟ್ಟು ಬರುತ್ತೆ. ಏನಯ್ಯ ಇದು, ಆ ಮಕ್ಕಳಿಗೆ ಯಾರು ಇಲ್ಲ. ಅವರು ಅಮ್ಮ ಸತ್ತೋಗುವಾಗ ಈ ಗಿಡ ಇಟ್ಬಿಟ್ಟು ಸತ್ತೋಗಿದ್ದಾರೆ, ಅದಕ್ಕೆ ಅವರು ಅದನ್ನ ಅಮ್ಮನ ತರ ನೋಡ್ಕೋತಿದ್ದಾರೆ. ಅಂಥದ್ರಲ್ಲಿ ಅದನ್ನ ತೆಗೆದ್ಬಿಡ್ತೀನಿ ಅಂದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗತ್ತಪ್ಪ. ಆದ್ರೂ ನಿಮ್ ಕನ್ಸ್ಟ್ರಕ್ಷನ್ಗೂ ಆ ಗಿಡಕ್ಕೂ ಏನಪ್ಪ ಸಂಬಂಧ ಇದೆ? ಗಿಡ ಏನು ಸೈಟ್ ಮಧ್ಯದಲ್ಲಿಲ್ಲ ಅಲ್ವಾ, ಒಂದು ಮೂಲೆಯಲ್ಲಿ ಬಿದ್ದಿದೆ ಅದು ಅಂತ ಹೇಳ್ತಾಳೆ. ಅದಕ್ಕೆ ಪಿಎ, ಏನ್ ಹೇಳ್ತಿದ್ದೀರಾ ಅಮ್ಮ, ಹೀಗೆಲ್ಲ ಹೇಗ್ ಬಿಡ್ಲಿಕ್ಕಾಗತ್ತೆ? ನಿಮ್ಗೆ ಈ ಭೂಮಿಯ ಬೆಲೆ ಬಗ್ಗೆ ಗೊತ್ತಿದೆಯಾ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಸಾರಾ ಓಡಿ ಹೋಗಿ ಮನೆಗೆ ಹೋಗಿ ಇಷ್ಟರ ತನಕ ಜೋಡಿಸಿಟ್ಟಂತ ಹಣವನ್ನೆಲ್ಲ ತರ್ತಾಳೆ. ಮತ್ತಿದನ್ನ ಅವನಿಗೆ ನೀಡಿ ಈ ರೀತಿ ಹೇಳ್ತಾಳೆ, ಸರ್, ಈ ದುಡ್ಡು ನಾವು ನಮ್ ಓದ್ಗೋಸ್ಕರ ಬಚ್ಚಿಟ್ಕೊಂಡಿದ್ವಿ. ಪ್ಲೀಸ್ ಸರ್, ಈ ದುಡ್ಡು ತಗೊಂಡು ನಮ್ ಮ್ಯಾಂಗಿನ ಬಿಡ್ಬಿಡಿ ಸರ್ ಅಂತ ಹೇಳಿ ಒಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಬಿಸ್ನೆಸ್ ಮ್ಯಾನ್ ಬರ್ತಾನೆ, ಎಲ್ಲವನ್ನ ಕೇಳಿಸ್ಕೊಳ್ತಾನೆ. ಆಗ ಅವನ ಹತ್ರ, ಏನಿದು ಪಿಎ, ಏನಾಗ್ತಾ ಇದೆ ಇಲ್ಲಿ ಅಂತ ಕೇಳ್ತಾನೆ. ಆಗ ಪಿಎ ಎಲ್ಲಾ ವಿಷಯಗಳನ್ನ ಬಿಸ್ನೆಸ್ ಮ್ಯಾನಿಗೆ ಹೇಳ್ತಾನೆ. ಅದನ್ನ ಕೇಳಿದ ಬಿಸ್ನೆಸ್ ಮ್ಯಾನ್,
ಹೌದಾ, ನಿಜವಾಗ್ಲೂ ಪಾಪ ಈ ಮಕ್ಕಳು ಈ ಮರದಲ್ಲೇ ತಮ್ಮ ತಂದೆ ತಾಯಿಯರನ್ನ ಕಾಣ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಈ ಮರವನ್ನ ನಾವು ಹೇಗೆ ತೆಗೆಯೋದು? ನೋಡಿ ಮಕ್ಳೇ, ಸರಿ, ನಾನು ಈ ಮರವನ್ನ ತೆಗೆಯೋದಿಲ್ಲ, ಸರಿಯಾ? ಇದು ನನ್ನ ಕಡೆಯಿಂದ ನಿಮ್ಗೋಸ್ಕರ ಒಂದು ಗಿಫ್ಟ್. ಇವತ್ತಿಂದ ನಿಮ್ಮ ಓದಿಗೋಸ್ಕರ ಹಣ ಕೂಡ ನಾನು